ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್, ಸಿವಿಲ್ ಇಂಜಿನಿಯರ್. ಇವತ್ತು ನಾನು ಬನ್ನೇರುಘಟ್ಟ ರೋಡು ಮತ್ತು ಕನಕಪುರ ರೋಡ್ ನಡುವೆ ಇರುವಂತಹ ಅಂಜನಾಪುರ ಬಡಾವಣೆಯ 9th ಬ್ಲಾಕಲ್ಲಿ ಒಂದು 40-60 ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಈ ಪ್ರಾಜೆಕ್ಟ್ನ ವಿಶೇಷ ಏನು ಅಂತಂದರೆ, ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಏರಿಯಾ ಮತ್ತು ಒಂದು ಆಫೀಸ್ ರೂಮ್ ಮಾಡಿದ್ದೀನಿ. ಲಿಫ್ಟ್ ಪ್ರೊವಿಷನ್ಸ್ ಕೂಡ ಇದೆ. ಒಂದು ಫ್ಲೋರ್ನಲ್ಲಿ 2 ಡಬಲ್ ಬೆಡ್ರೂಮ್ ಮನೆ ಥರ, 3 ಫ್ಲೋರ್ನಲ್ಲಿ ರೆಂಟೆಡ್ ಪೋರ್ಷನ್ ಅಂತ ಮಾಡಿದ್ದೀನಿ. ಆ ಥರ ನಂತರ ಟಾಪ್ ಫ್ಲೋರ್ನಲ್ಲಿ ಒಂದು ಅದ್ಭುತವಾದ ಡೂಪ್ಲೆಕ್ಸ್ ಮನೆ ಮಾಡಿದ್ದೀನಿ. ಫಿನಿಷಿಂಗ್ ಆದಮೇಲೆ ತೋರಿಸೋದು ಇದ್ದೇ ಇರುತ್ತೆ. ಆ ವಿಡಿಯೋಗಳನ್ನೂ ಕೂಡ ನಾನು ಮಾಡ್ತೀನಿ. ಬನ್ನಿ ನೋಡೋಣ, ರೆಂಟೆಡ್ ಹೌಸ್ ಯಾವ ರೀತಿ ಬಂದಿದೆ, ನಂತರ ಡೂಪ್ಲೆಕ್ಸ್ ಮನೆ ಯಾವ ರೀತಿ ಬಂದಿದೆ, ಎಲ್ಲವನ್ನು ನೋಡೋಣ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ನೋಡಿ, ಇಲ್ಲಿ ಕಾಣ್ತಾ ಇರೋದೆ ಆ ಸುಂದರವಾದ ಮನೆ. ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಒಂದು ರೌಂಡು, ಒಂದು ವಾಕ್ ಥ್ರೂ ಟೈಪಲ್ಲಿ ಮನೆ ಹೇಗೆ ಬಂದಿದೆ ಅಂತ ರಫಾಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ನೋಡಿ, ಇಲ್ಲಿ ಕೆಲ ಕಾಣ್ತಾ ಇರೋದಲ್ಲ ಪೋರ್ಟಿಕೋ, ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಫ್ಲೋರಿಂಗ್ ವರ್ಕ್ ನಡೀತಾ ಇದೆ. ನಾನು ಈಗ ಆರ್ಡರ್ ಹೇಳಿದ್ನಲ್ಲ, ಆ ಕಡೆ ಆಫೀಸು ಮತ್ತು ನೋಡಿ ಪಾರ್ಕಿಂಗ್ ಏರಿಯಾ ಹೇಗಿದೆ, ಒಂದು ವ್ಯೂ ಟೋಟಲ್ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಗ್ರಾನೈಟ್ ಫ್ಲೋರಿಂಗ್ ಸ್ಟಾರ್ಟ್ ಮಾಡಿಟ್ಟಿರುವಂಥದ್ದು. ಅಲ್ಲೊಂದು ಪುಟ್ಟ ತಗೊಂಡು ಟಾಯ್ಲೆಟ್ ಮಾಡಿದ್ದೀನಿ. ಹಾಗೆ ಬಂದರೆ ಇಲ್ಲಿ ಲೆಫ್ಟಲ್ಲಿ ಲಿಫ್ಟ್ ಕಮ್ ಸ್ಟೇ ಕೇಸ್ ಇದೆ. ಮುಂಭಾಗ ನೋಡಿ, ಬೋರ್ವೆಲ್ಗೆ ಒಂದು ಸುತ್ತ ಗೋಡೆ ಕಟ್ಟಬೇಕು ಅಂತ ಇದು ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ಮೆಟ್ಲತ್ತು ಹೋಗ್ತಾ ಇದ್ದರೆ ಇಲ್ಲಿ ನಾವು ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತೀವಿ. ಇಲ್ಲಿ ನಾನು ಡಬಲ್ ಬೆಡ್ರೂಮ್ 2 ಪೋರ್ಷನ್ಸ್ ಮಾಡಿದ್ದೀನಿ. 2 ಡಬಲ್, ಫ್ರಂಟ್ ಒಂದು ಬ್ಯಾಕ್ ಒಂದು. ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿದೆ. ಹಾಗಾಗಿ ಇಲ್ಲಿ ಹಿಂದೆಗಡೆ ಒಂದು ಮನೆ, ಮುಂದೆಗಡೆ ಒಂದು ಮನೆ ಮಾಡಿದ್ದೀನಿ. ಪ್ರತಿ ಮನೆಗೂ ಯುಟಿಲಿಟಿ ಪ್ರೊವಿಷನ್ಸು, ಬಾಲ್ಕನಿ ಪ್ರೊವಿಷನ್ಸ್ ಎಲ್ಲ ಮಾಡಿದ್ದೀನಿ. ನೋಡಿದ್ದು ಲಿವಿಂಗ್ ಏರಿಯಾ, ಪುಟ್ಟದ ಪೂಜಾ. ನೋಡಿ, ಇದೊಂದು ಕಿಚನ್ನು. ಈ ಕಿಚನ್ಗೆ ಅಟ್ಯಾಚ್ ಆಗಿ ಇಲ್ಲೇ ಪಕ್ಕದಲ್ಲೇ ಒಂದು ಯುಟಿಲಿಟಿ ಕೊಟ್ಟಿದ್ದೀನಿ. ನಂತರ ಇದೊಂದು ಪುಟ್ಟದ ಬೆಡ್ರೂಮು. ಪುಟ್ಟದು ಅಂತಂದರೆ ದೊಡ್ಡ ಬೆಡ್ರೂಮಲ್ಲೇ ಬರುತ್ತೆ. ಇದಕ್ಕೂ ಒಂದು ಬಾಲ್ಕನಿ ಪ್ರೊವಿಷನ್ ಮಾಡಿದ್ದೀನಿ. ಇಲ್ಲಿಂದ ಹಾಗೆ ಮುಂದೆ ಹೋದರೆ ಒಂದು ಬಾತ್ರೂಮ್ ಇದೆ, ಜನರಲ್ ಬಾತ್ರೂಮು. ಇಲ್ಲಿ ಕಾಣ್ತಾ ಇರೋದೇ ಮಾಸ್ಟರ್ ಬೆಡ್ರೂಮು. ಆ ಡಬಲ್ ಬೆಡ್ರೂಮ್ ಹೌಸ್ದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು. ಇದಕ್ಕೊಂದು ಅಟ್ಯಾಚ್ ಪ್ರೊವಿಷನ್ ಮಾಡಿದ್ವಿ. ಆಲ್ರೆಡಿ ಒಂದು ಟೈಲ್ಸ್ ಎಲ್ಲ ಹಾಕಿದ್ದೀವಿ ಇದಕ್ಕೆ. ನಾನು ಕ್ವಿಕ್ಕಾಗಿ ಎಲ್ಲ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮ್ಗಾಗಲಿ ಅನ್ನೋ ಉದ್ದೇಶದಿಂದ. ಇದು ಫ್ರಂಟಲ್ಲಿರುವಂಥ ಒಂದು ಪ್ಯಾಸೇಜು. ನಾವು ಹಿಂದ್ಗಡೆ ಮನೆ ನೋಡಾಯಿತು. ಹಾಗೆ ಬಂದರೆ ಮುಂದೆಗಡೆ ಮನೆ ನೋಡಿ. ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಒಂದು ಲಿವಿಂಗ್ ಏರಿಯಾ, ಆ ಕಡೆ ಒಂದು ಪೂಜಾ ಕೊಟ್ಟಿದ್ದೀನಿ. ಇದೆಲ್ಲ ನಾವು ರೆಂಟೆಡ್ ಕಾನ್ಸೆಪ್ಟಲ್ಲೇ ಮಾಡಿದ್ದೀವಿ. ಏಕೆಂದರೆ ಒಂದೋಗಿ ಸ್ವಂತ ಮನೆ ಅದನ್ನು ರೆಂಟು ಕೂಡ ಬರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಇದೊಂದು ಕಿಚನ್ ಏರಿಯಾ. ಇಲ್ಲೂ ಕೂಡ 2 ಬೆಡ್ರೂಮು, ಒಂದು ಜನರಲ್ ಬಾತ್ರೂಮು, ಒಂದು ಅಟ್ಯಾಚ್ ಬಾತ್ರೂಮು. ಕೆಲವೊಂದು ರೂಮ್ಗಳಿಗೆ ಬಾಲ್ಕನಿ ಪ್ರೊವಿಷನ್ಸ್ ಕೂಡ ಮಾಡಿದ್ದೀವಿ. ನೋಡಿ, ಇದು ದೊಡ್ಡ ರೂಮ್, ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿ ಕೆಲಸಗಾರರು ಸಣ್ಣಪುಟ್ಟ ಚಿಲ್ಲರೆ ವರ್ಕ್ಗಳು, ಫೈನಲ್ ಪೇಂಟಿಂಗ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಹೊರಗಡೆ ಬಂದರೆ ನೆಕ್ಸ್ಟ್ ಫ್ಲೋರ್ ಅಂತ ಬಂದಾಗ ಅದು ಕೂಡ ಸೇಮ್ ಟಿಪಿಕಲಿ ಇದು ಏನು ಬಂದಿದೆ ಅದೇ ಥರ ಇನ್ನೊಂದು ಫ್ಲೋರ್ ಕೂಡ ಬಂದಿದೆ. ಇಲ್ಲೇನು ಮತ್ತೆ ನಿಮ್ಮನ್ನು ಕರ್ಕೊಂಡು ಹೊರಗಡೆ ಎಲ್ಲ ತೋರಿಸೋಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಎಂಟ್ರೆನ್ಸಲ್ಲೇ ತೋರಿಸ್ತಾ ಇದ್ದೀನಿ. ಮೆಟ್ಲು ಮುಖಾಂತರ ನೋಡಿ, ಮೆಟ್ಲೆಲ್ಲ ಗ್ರಾನೈಟ್ ಹಾಕಿದ್ದೀವಿ. ಸ್ನೇಹಿತರೆ, ಈಗ ಆಲ್ರೆಡಿ ರೆಂಟೆಡ್ ಹೌಸ್ ಹೇಗೆ ಬಂದಿದೆ ಅಂತ ನೋಡಿದ್ದೀರಲ್ವಾ. ಈಗ ಟಾಪ್ ಫ್ಲೋರಲ್ಲಿರುವಂಥ ಡೂಪ್ಲೆಕ್ಸು ಹೌಸ್ ಹೇಗೆ ಬಂದಿದೆ,
ಅಥವಾ ಒಳಗಡೆ ವಿನ್ಯಾಸಗಳು ಹೇಗಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ನೋಡಿ, ಇದೊಂದು ಲಿವಿಂಗ್ ಏರಿಯಾ. ಇಲ್ಲಿ ಬಂದರೆ ಇದೊಂದು ಕೋರ್ಟ್ಯಾರ್ಡ್ ಪೋರ್ಷನ್ನು. ಈ ಕೋರ್ಟ್ಯಾರ್ಡ್ ಪೋರ್ಷನ್ನಲ್ಲಿ ಡಬಲ್ ಏರ್ ರೂಫ್ ಪ್ರಾವಿಷನ್ ಮಾಡಿದ್ದೀನಿ. ಕೆಳಗಡೆ ವಾಟರ್ ಲೀಕೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟಿದ್ದೆ, ನೀರನ್ನು ನಿಲ್ಲಿಸಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಇದು ಆಲ್ರೆಡಿ ಒಂದು 15 ಡೇಸಿಂದ ನೀರು ಹಾಗೆ ನಿಂತಿದೆ. ಯಾಕೆಂದರೆ ಲೀಕೇಜ್ ಟೆಸ್ಟ್ ಮಾಡಬೇಕಲ್ವಾ, ನೀರೇನಾದರೂ ಬಂದು ಹೇಗಿರುತ್ತೆ, ಲೀಕೇಜ್ಗೆ ಏನೇನು ಸೊಲ್ಯೂಷನ್ ತೊಗೋಬೇಕು ಅಂತೇಳಿ ನೋಡಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನೀರು ತುಂಬಿಸಿಟ್ಟಿದ್ದೀವಿ. ಇದೊಂದು ಡೈನಿಂಗ್ ಏರಿಯಾ. ಇಲ್ಲೊಂದು ಡೈನಿಂಗ್ ಏರಿಯಾಗೆ ಒಂದು ಬಾಲ್ಕನಿ ಪ್ರೊವಿಷನ್ ಮಾಡಿದ್ದೀನಿ. ಈ ಬಾಲ್ಕನಿ ವಿಶೇಷ ಏನು ಅಂದರೆ ಇದು ಕೂಡ ಡಬಲ್ ಏಜ್ ಬಾಲ್ಕನಿ, 20 ಅಡಿ ಹೈಟಲ್ಲಿ ಬರುವಂಥ ಬಾಲ್ಕನಿ ಇದು. ಇಲ್ಲಿ ಕಾಣ್ತಾ ಇರುವಂಥ ಕಿಚನ್ ಇದೆಯಲ್ಲ, ಇದು ಕಿಚನ್ ಕಮ್ ಯುಟಿಲಿಟಿ ಓಪನ್ ಏರಿಯಾ. ಯುಟಿಲಿಟಿಯಿಂದ ಬರುವಂತಹ ಬೆಳಕೆಲ್ಲ ಕಿಚನ್ ಒಳಗಡೆ ಬರುವಂಥ ವ್ಯವಸ್ಥೆ ಮಾಡಿದ್ದೀನಿ. ಯಾಕೆಂದರೆ ಸನ್ಲೈಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದ್ರ ಮೇಲೆ ಮನೆಯ ಹೆಲ್ತ್ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಇದನ್ನು ಕಿಚನ್ ಕಮ್ ಯುಟಿಲಿಟಿ ಓಪನ್ ಕಾನ್ಸೆಪ್ಟಲ್ಲಿ ಪ್ರೊವಿಷನ್ ಮಾಡಿದ್ದೀನಿ. ಈ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಕಡೆ ಪಕ್ಕದ ಒಂದು ಅಟ್ಯಾಚ್ ಕಮ್ ಜನರಲ್ ಬಾತ್ರೂಮ್ ಮಾಡಿದ್ದೀನಿ. ಸಹಿತ ಇಲ್ಲೊಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಒಂದು ಪೂಜಾ ಪ್ರೊವಿಷನ್ ಮಾಡಿದ್ದೀನಿ. ಈ ಪೂಜೆಗೆ ಮೇಲ್ಗಡೆಯಿಂದ ಸನ್ಲೈಟ್ ಬೀಳೋ ಥರ ವ್ಯವಸ್ಥೆ ಮಾಡಿದ್ದೀನಿ. ಈ ಪೂಜಾನ ಮನೆಯ ಕಡೆ ಇಂಟೀರಿಯರ್ಸ್ ಮಾಡಬೇಕಾದ್ರೆ ಮಾಡ್ತೀವಿ. ಒಂದು ಸ್ವಲ್ಪ ವಿಭಿನ್ನವಾಗಿ ಚೆನ್ನಾಗಿ ಬಂದಿದೆ. ಟಾಪ್ ಫ್ಲೋರ್ಗೆ ಅಂತ ಬಂದಾಗ ಒಂದು ಫ್ಯಾಮಿಲಿ ಏರಿಯಾ ಪ್ರೊವಿಷನ್ ಮಾಡಿದ್ದೀನಿ. ಒಂದು ಮಲ್ಟಿ ಆ್ಯಕ್ಟಿವಿಟಿ ರೂಮ್ ಅಂತ ಪ್ರೊವಿಷನ್ ಮಾಡಿದ್ದೀನಿ. ಇದು ನೀವು ಹೋಮ್ ಥಿಯೇಟ್ರು, ವರ್ಕ್ ಸ್ಪೇಸು, ಆಮೇಲೆ ಕಿಡ್ಸ್ ಪ್ಲೇ ಏರಿಯಾ, ಲೈಬ್ರರಿ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿಂದ ಕೋರ್ಟ್ಯಾರ್ಡ್ ಪೋರ್ಷನ್ ವ್ಯೂ ಮಾಡೋದಕ್ಕೆ ಅಂತ ಒಂದು ಓಪನ್ ಬೇರೆ ಪ್ರೊವಿಷನ್ ಮಾಡಿದ್ದೀನಿ. ಮೇಲೆ ನಿಂತ್ಕೊಂಡ್ರೆ ನಿಮಗೆ ಕೋರ್ಟ್ಯಾರ್ಡ್ ಪೋರ್ಷನ್ನು ಪೂರ್ತಿ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಒಂದು ವಿಂಡೋ ಪ್ರೊವಿಷನ್ ಮಾಡಿದ್ದೀನಿ. ಈ ವಿಂಡೋ ಕಾಣ್ತಾ ಇದೆಯಲ್ಲ, ಇದು ಗಾರ್ಡನ್ ವ್ಯೂ ಇದೆ. ಇದು ರೂಫ್ ಗಾರ್ಡನ್ ಏರಿಯಾ. ಇದೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಪ್ರೊವಿಷನ್ ಮಾಡಿದ್ದೀನಿ. ಇದಕ್ಕೆ ಒಂದು ವಾಕಿನ್ ವಾರ್ಡ್ರೋಬ್ ಅಟ್ಯಾಚ್ ಮಾಡಿದ್ದೀವಿ. ಬನ್ನಿ, ಹೀಗೆ ಬಂದರೆ ಟಾಪ್ ಫ್ಲೋರಲ್ಲಿರುವಂತಹ ಮೇನ್ ಮಾಸ್ಟರ್ ಬೆಡ್ರೂಮ್ ಏರಿಯಾ. ತುಂಬ ವಿಶಾಲವಾದ ಮಾಸ್ಟರ್ ಬೆಡ್ರೂಮ್. ಈ ಕಡೆ ಪೋರ್ಷನ್ ವಾಕಿನ್ ವಾರ್ಡ್ರೋಬ್ ಪ್ರೊವಿಷನ್ಸ್ ಇದೆ, ಅಟ್ಯಾಚ್ ಬಾತ್ರೂಮ್ಸ್ ಇದೆ. ನೋಡಿ, ಡೈನಿಂಗ್ ಕೆಳಗಡೆ ಬಂದಿರುವಂಥ ಬಾಲ್ಕನಿ ಏರಿಯಾ. ಇಲ್ಲಿ ಕೂತ್ಕೊಂಡ್ರೂ ಕೂಡ ಕೆಳಗಡೆ ಬಾಲ್ಕನಿ ಮತ್ತು ಹೊರಗಡೆ ಇವೆಲ್ಲ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇಲ್ಲಿವರೆಗೆ ನೀವು ಈ ಮನೆಯ ನೋಡಿದ್ರಿ, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನಾನು ಇದೇ ರೀತಿಯಾಗಿ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿರುವಂಥ ಮನೆಗಳನ್ನ ನಿಮಗೆ ತೋರಿಸ್ಬೇಕು. ಯಾಕೆಂದರೆ ಫಿನಿಶ್ ಆಗಿರುವಂಥ ಮನೆಗಳ ಎಲ್ಲರೂ ತೋರಿಸ್ತಾರಲ್ವ, ಎಲ್ಲ ವೀಡಿಯೋಗಳನ್ನ ನೋಡಿದ್ದೀರಲ್ವ. ಈ ಸ್ಟೇಜಲ್ಲಿ ನೋಡಿದ್ರೆ ನಿಮಗೂ ಒಂಥರ ಮನೆ ಯಾವ ಸ್ಟೇಜಲ್ಲಿ ಇದೆ, ಹೇಗೆ ಫಿನಿಶಿಂಗ್ ಆಗುತ್ತೆ ಅನ್ನೋಂಥ ಕುತೂಹಲ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನೀಗ ಈ ಬಿಲ್ಡಿಂಗ್ದು ಪ್ಲ್ಯಾನ್ಗಳು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಇಂಟೀರಿಯರ್ಸ್ ಡಿಸೈನ್ಸ್ ಕೂಡ 3Dನಲ್ಲಿ ಮಾಡಿದ್ದೀವಿ, ಅದನ್ನು ನೋಡಿ ಮತ್ತು ಎಲ್ಲವನ್ನು ನೋಡಿ. ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥ ಪ್ಲ್ಯಾನ್ ಯಾವುದು ಅಂತಂದರೆ, ಟಾಪಲ್ಲಿ ಡೂಪ್ಲೆಕ್ಸ್ ಇದೆಯಲ್ಲ, ಅದು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ.